ಆಸ್ಪತ್ರೆ ಅದೊಂದು ಹುಟ್ಟು ಸಾವಿನ ಕೋಣೆ. ನನಗೆ ಹುಟ್ಟಿನಿಂದಲೇ ಆಸ್ಪತ್ರೆಯ ಪರಿಚಯವಿದೆ. ವೈದ್ಯರ ಮೈಮೇಲೆ ಬಿಳಿ ನಿಲುವಿನ ಅಂಗಿ, ಜೇಬಿನಲ್ಲಿ ಕೆಂಪು ನೀಲಿಯ ಪೆನ್ನುಗಳು, ಕತ್ತಿಗೊಂದು ಟೆಥಸ್ಕೋಪು, ರೋಗಿಗಳೊಂದಿಗೆ ಚಟಪಟ ಮಾತಿನ ಚಕಮುಕಿ, ಇಂಜೆಕ್ಷನ್ನು, ಮಾತ್ರೆ ಹಾಗೂ ರೋಗಿಗಳ ಕಾಯಿಲೆಗೆ ಸರಿ ಹೋಗುವ ಔಷಧಿಗಳ ಕಪಾಟು. ಇವೆಲ್ಲವೂ ಕಂಡಿದ್ದು ಈಗಲೂ ಸ್ಪಷ್ಟವಾಗಿ ನೆನಪಿದೆ. ಆದ್ರೆ ಇತ್ತೀಚೆಗೆ ನಾ ಗಮನಿಸಿದ್ದು ಆಸ್ಪತ್ರೆ ಅದೊಂದು ಹುಟ್ಟು ಸಾವಿನ ವಿಸ್ಮಯ ವಿನೂತನ ಕೋಣೆ. ಆ ಆಸ್ಪತ್ರೆಯ ಬೆಡ್ಗಳು ಹೇಳುವ ಸಾವು ನೋವಿನ ಕಥೆಗಳು. ಬೀಸುವ ಗಾಳಿಗೆ ಪಟಾರ್ ಪಟಾರ್ ಎಂದು ಬಡಿದುಕೊಳ್ಳುವ ಕಿಟಕಿಗಳು ಹೇಳುವ ಸಂತಸದ ಕಥೆಗಳು. ಕಲುಷಿತವ ಕುಳಿತ ಕಸದ ತೊಟ್ಟಿಗಳು ಹೇಳುವ ಹಸುವಿನ ಕಥೆಗಳು. ಮಧ್ಯರಾತ್ರಿ ಸರಕ್ಕನೆ ಎದ್ದು ನೋಡಿದರೆ ಆಸ್ಪತ್ರೆಯ ಗೋಡೆಗಳು, ಕಿಟಕಿಗಳು, ಖಾಲಿ ಇರುವ ಬೆಡ್ ಸೀಟುಗಳು, ಮುಂಜಾನೆಯಿಂದ ಸಂಜೆ ತನಕ ದನಿದು ನಿಂತಿರುವ ವೀಲ್ ಚೇರ್ಗಳು, ಕಸದ ತೊಟ್ಟಿಗಳು, ಎಂದೋ ಮುಗಿದಿರುವ ಗ್ಲೂಕೋಸ್ನ ಖಾಲಿ ಸೀಸೆಗಳು. ಹೇಳುವ ಒಂದೊಂದು ದಂತ ಕಥೆಗಳನ್ನು ನೆನಪಿಸಿಕೊಂಡರೆ ಏನೋ ಆಶ್ಚರ್ಯ, ಮೌನ, ಭಯ, ನಡುಕ ಇವೆಲ್ಲವೂ ಗೋಚರಿಸುತ್ತವೆ. ಒಟ್ಟಾರೆಯಾಗಿ ಆಸ್ಪತ್ರೆ ಅದೊಂದು ನಿಗೂಢ ದೇಗುಲ. ನಾನ್ ಕಣ್ರಿ ಗೋನಿ ಬಸಪ್ಪ ಕರ್ಕಿಹಳ್ಳಿ.